ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಂದೆಲ್ಲ ಊಟ ಎಲ್ಲ ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಮುಗ್ದೋಯ್ತು. ನಿಮ್ಮದೆಲ್ಲ ಊಟ ಆಯಿತಾ? ಆಮೇಲೆ ತುಂಬ ಬಿಸಿಲಿದೆ ಇಲ್ಲಿ. ಬಿಸಿಲು ಅಂದರೆ ಸೆಕೆಯಲ್ಲಿ ಕೂರೋಕ್ಕಾಗ್ತಾ ಇಲ್ಲ. ಇವತ್ತಂತೂ ಫುಲ್ಲು ಉರಿ ಅಂದರೆ ಎಷ್ಟು ಫ್ಯಾನ್ ಫಾಸ್ಟಾಗಿ ಇಟ್ಕೊಂಡ್ರೂ ಸಾಕಾಗ್ತಿಲ್ಲ, ಅಷ್ಟು ಸೆಕೆ ಇದೆ. ಬಿಸಿಲು ಅಂದರೆ ಈ ಸಲ ಮಳೆಗಾಲನ ಬೇಸಿಗೆಗಾಲನ ಏನಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಬಿಸಿಲಿದೆ. ಮಳೆಗಾಲ ಥರ ಅಂತ ಅನಿಸೋದೇ ಇಲ್ಲ. ಈ ಪ್ರತಿ ವರ್ಷವೂ ಈ ಟೈಮಲ್ಲಿ ತುಂಬ ಮಳೆ ಬರ್ತಾಯಿತ್ತು. ಈ ಸಲ ಬೆಂಗಳೂರಲ್ಲಂತೂ ಮಳೆನೇ ಬಂದಿಲ್ಲ. ಇವತ್ತಂತೂ ಸಿಕ್ಕಾಪಟ್ಟೆ ಉರಿ ಇದೆ, ಏನಕ್ಕಂತ ಗೊತ್ತಿಲ್ಲ. ಈಗ ನೋಡೋಕೆ ಹೋದರೆ ಸಂಜೆ ಬರ್ತಾ ಇದೆ. ಸಂಜೆ ಆಗ್ತಾ ಸ್ವಲ್ಪ ಮೋಡ ಆದಂಗೆ ಆಗ್ತಿದೆ. ಯಾಕಂತ ಗೊತ್ತಿಲ್ಲ, ಅದಕ್ಕೂ ಬೇಜಾರಾಗಿದೆಯಾ ಅಂತ ಬಿಸಿಲು ಬಂದು ಎಲ್ಲ ಬೈತಿದ್ದಾರೆ ಅಂತ ನಾನು ಟೆರೆಸಿಗೆ ಹೋಗ್ತಾ ಇದ್ದೀನಿ. ಒಳಗಡೆ ಅಂತೂ ಉರಿಯಲ್ಲಿರೋಕ್ಕಾಗ್ತಾ ಇಲ್ಲ, ಅಷ್ಟು ಉರಿ ಬರ್ತಾ ಇದೆ ಮನೆಯಲ್ಲಿ. ನೋಡಿ, ಇವಾಗ ಮೋಡ ಆಗಿದೆ. ನಾನು ನಿನ್ನೆ ಸಂಜೆ ಅಷ್ಟೇ ಅನ್ಸ್ಕೊಂಡೆ, ಯಾಕೆ ಈ ಟೈಮಲ್ಲಿ ತುಂಬ ಮಳೆ ಬರ್ತಾ ಇತ್ತಲ್ವ, ಈ ಸಲ ಯಾಕೆ ಮಳೆ ಬರ್ತಾ ಇಲ್ಲ ಅಂತ. ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೇನು ಅಂದರೆ, ನಮ್ಮ ಅಜ್ಜಿ ಚಿಕ್ಕ ಇರುವಾಗ ಹೇಳ್ತಾಯಿದ್ರು. ನಾವು ಚಿಕ್ಕ ಇರುವಾಗ, ನಾನು ಯಾವತ್ತೂ ನೋಡಿಲ್ಲ, ಚಿಕ್ಕ ಇರುವಾಗ ಹೇಳ್ತಿದ್ದು ಏನಂದರೆ, ಮಳೆ ಬಂದಿಲ್ಲ ಅಂದರೆ ಕಪ್ಪೆಗೆ ಮದುವೆ ಮಾಡೋದು ಅಂತ. ಕಪ್ಪೆಗೆ ಮದುವೆ ಮಾಡಿದ್ರೆ ಮಳೆ ಬರ್ತಾಯಿತ್ತಂತೆ. ಮುಂಚೆ ಇಲ್ಲ, ಮುಂಚೆಯವರು ಹೇಳೋದು ಸುಳ್ಳಾಗಲ್ಲ, ಸತ್ಯನೇ ಆಗಿರುತ್ತೆ. ಆ ಥರನೇ ಇರ್ಬೋದು. ನಾನು ಮನಸ್ಸಲ್ಲಿ ಅಂದ್ಕೊಂಡೆ, ಯಾರಾದರೂ ಕಪ್ಪೆಗೆ ಮದುವೆ ಮಾಡಲಿ, ಮಳೆ ಬರಲಿ ಅಂತ. ನಮಗೆ ಇಲ್ಲಿ ಮಳೆ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಪಾಪ ರೈತರಿಗೆಲ್ಲ ಮಳೆ ಬಂದಿಲ್ಲ ಅಂದರೆ ಎಷ್ಟು ಕಷ್ಟ ಇರುತ್ತೆ. ಅದಕ್ಕೆ ಮಳೆ ಬರಬೇಕು ಅಂತ ಅನ್ಸ್ಕೊಂಡೆ. ಯಾಕಂತ ಗೊತ್ತಿಲ್ಲ, ಇವತ್ತು ಮಳೆ ಬರೋ ಥರ ಇದೆ ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ಫುಲ್ಲು ಮೋಡ ಆಗ್ತಾ ಇದೆ. ಒಂದು ಸಲ ಮಳೆ ಬರಲಿ ಅಂತ ಅನಿಸ್ತಾ ಇದ್ದೀನಿ. ಯಾಕಂದರೆ ತುಂಬ ಉರಿ, 2 ಡೇಸಿಂದಂತೂ ಫುಲ್ಲು ಉರಿಯಲ್ಲಿ ಮನೇಲಿ ಕೂರೋಕ್ಕಾಗ್ತಾ ಇಲ್ಲ. ಈ ಬೇಸಿಗೆಗಾಲಲ್ಲಿ ಉರಿ ಸ್ಟಾರ್ಟ್ ಆಗ್ತಿತ್ತಲ್ವ, ಆ ಥರ ಇದೆ ಮನೆಯಲ್ಲಿ. ನೋಡೋಣ, ಮಳೆ ಬಂದರೆ ಆಯಿತು. ಇಲ್ಲಾಂದರೆ ಕಪ್ಪೆ ಎಲ್ಲರೂ ಸಿಕ್ಕಿದರೆ 2 ಕಪ್ಪೆ ತಗೊಬಂದು ಮದುವೆ ಮಾಡೋಣ ಅಂತ ನಾನೇ ಅನ್ಕೋತಾ ಇದ್ದೀನಿ. ನಾನು ಕಾಮಿಡಿ ಮಾಡಿದ್ದು. ನಾನು ಕಪ್ಪೆನೆಲ್ಲ ಹುಡ್ಕಕ್ಕೆ ಹೋಗಲ್ಲ, ಜಸ್ಟ್ ಕಾಮಿಡಿ ಮಾಡಿದ್ದು ಅಷ್ಟೇ. ನನ್ನ ವಿಡಿಯೋ ಯಾರು ನೋಡ್ತಾರೋ ಅವ್ರಿಗೆ ಸ್ವಲ್ಪ ನಗು ಬರಲಿ ಅಂತ ಮಾತಾಡಿದ್ದು. ಸೀರಿಯಸ್ ಆಗಿ ಕಪ್ಪೆ ಮದುವೆ ಮಾಡೋದು ಹೌದು, ಸೀರಿಯಸ್ಸೇ. ಅಂದರೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಆದರೂ ನಾನು ಕಪ್ಪೆ ಇಟ್ಕೊಂಡು ಬಂದು ಮದುವೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಕಾಮಿಡಿ ಮಾಡಿದ್ದು. ಈ ಸೈಡ್ ಮೋಡ ಇಲ್ಲ ನೋಡಿ, ಈ ಕಡೆ ಸ್ವಲ್ಪ ಮೋಡ ಇದೆ ನೋಡಿ. ಇಲ್ಲಿ ನಮ್ಮನೆ ಟೆರೆಸ್ ಮೇಲ್ಗಡೆನೇ ಮೋಡ ಇದೆ. ನನಗೆ ಡೌಟ್, ನಮ್ಮನೆಗೆ ಮಾತ್ರ ಮಳೆ ಬರುತ್ತಾ ಅಂತ ಅನಿಸ್ತಾ ಇದೆ. ನೋಡೋಣ, ಮಳೆ ಬಂದರೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್, ನಾನು ಆವತ್ತು ವಿಡಿಯೋ ಮಾಡಿದ್ದೆ ತುಳಸಿ ಗಿಡದ್ದು, ಚಿಕ್ಕದು ಪುಟಾಣಿ 2 ಗಿಡ ತಂದು ನೆಟ್ಟಿದ್ದು. ಅದೀಗ ಎಷ್ಟು ದೊಡ್ಡದಾಗಿದೆ ನೋಡಿ. ಖುಷಿ ಆಯ್ತು, ಮಾತ್ರ ನನಗೆ ತುಂಬ ಖುಷಿ ಆಯಿತು. ಇದು ತಂದು 1 ಮಂತ್ ಆಗಿಲ್ವಾ ಅಂತ, 1 ಮಂತ್ ಆಗಿರ್ಬೋದು ನಾನು ವಿಡಿಯೋ ಮಾಡಿದ್ದೆ ನೋಡಿ. ಇದ್ರ ಮಧ್ಯದಲ್ಲಿ ಏನೋ ಒಂದು ಗಿಡ ಬಂದಿದೆ. ಇದ್ರ ಹೆಸರು ನನಗೆ ಗೊತ್ತಿಲ್ಲ ಏನು ಅಂತ. ಯಾರಿಗಾದ್ರೂ ಇದ್ರ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಇದು ಗಿಡನ ತೆಗ್ದಿಲ್ಲ, ಹಾಗೆ ಬಿಟ್ಟಿದ್ದೀನಿ. 2 ಇದೆ ನೋಡಿ, ಇಲ್ಲೊಂದಿದೆ. ಹುಲ್ಲಲ್ಲ ಅದು, ಏನೋ ಗಿಡ ಇರಬೇಕು. ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಆಯಿತಾ. ಈ ಕಡೆ ನೋಡಿ, ಫಿಶ್ ಅವರಿಗೆ ಇವತ್ತು ಸ್ನಾನ ಮಾಡಿಸಿದ್ದೀನಿ. ತುಂಬ ದಿವಸ ಆಯಿತು ನಾನು ಸ್ನಾನ ಮಾಡಿಲ್ಲ. ನಾನು ಸ್ನಾನ ಮಾಡಿಲ್ಲಲ್ಲ, ಫಿಶ್ಶಿಗೆ ಸ್ನಾನ ಮಾಡಿಸಿಲ್ಲ. ಯಾಕಂದರೆ ನನ್ನ ಮಗ ಹೇಳ್ತಿದ್ದ, ಅದು ಮೊಟ್ಟೆ ಇಡುತ್ತೆ, ಫಿಶ್ ಸ್ನಾನ ಮಾಡಿಸ್ಬೇಡ ಅಂತ. ಅದಕ್ಕೆ ನಾನು ಫಿಶ್ಶಿಗೆ ಸ್ನಾನ ಮಾಡಿಸೋಕ್ಕೆ ಹೋಗಿಲ್ಲ. ಟ್ಯಾಂಕಿಲಿ ನೀರು ಕ್ಲೀನ್ ಮಾಡೇ ಇರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಇವತ್ತು ನೋಡೋಕ್ಕಾಗದೆ ಟ್ಯಾಂಕಿನ ಕ್ಲೀನ್ ಮಾಡಿಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಈಗ ಸುಮಾರು ದೊಡ್ಡದಾಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಕ್ಲೀನ್ ಮಾಡಿದ್ಮೇಲೆ ಫುಡ್ ಹಾಕಿಲ್ಲ, ಹಾಗೆ ಬಿಟ್ಟಿದ್ದೀವಿ. ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿರ್ಲಿ. ಬೆಳಿಗ್ಗೆ 1 ಟೈಮ್ ಹಾಕ್ತೀನಿ, ಮತ್ತು ನೈಟ್ 1 ಟೈಮ್ ಫುಡ್ ಹಾಕ್ತೀನಿ ಅಷ್ಟೇ. ನೋಡಿ, ಇಲ್ಲಿ ವಾಸ್ತು ಗಿಡ ಇದೆ.
ಈ ಕಡೆ ಒಂದು ಹೂವಿನ ಗಿಡ. ಈ ವಾಸ್ತು ಗಿಡದ್ದು ಏನು ಅಂದರೆ ಫಸ್ಟ್ ತಂದಾಗ ಚಿಕ್ಕದು ಗಿಡ ಇತ್ತು, ಪುಟಾಣಿ ಇತ್ತು. ಆಮೇಲೆ ಏನಾಯಿತು ಅಂದರೆ ಚಿಕ್ಕದಿತ್ತು, ಅದ್ರ ಕೆಳಗಡೆ ಗ್ಲಾಸ್ ಸ್ವಲ್ಪ ಚಿಕ್ಕದಾಗಿದೆ, ತುಂಬ ದೊಡ್ಡದಿಲ್ಲ. ಬೆಳೀತಾ ಬೆಳೀತಾ ಅರ್ಧದಲ್ಲೇ ಸ್ಟಾಪ್ ಆಗೋಯ್ತು. ಇವಾಗ ಹೈಟ್ ಆಗೇ ಇಲ್ಲ, ಅವತ್ತಿಂದ ಇಷ್ಟೇ ಇದೆ. ಯಾಕೋ ಬೆಳೀತಾ ಇಲ್ಲ. ವಾಸ್ತು ಅಂದರೆ ಪ್ಲೇಸ್ ಚೇಂಜ್ ಮಾಡಿದೆ ನಾನು. ಇದ್ರದ್ದು ಶೋಕೇಸಲ್ಲಿ ಇಟ್ಟಿದ್ದೆ, ಅಲ್ಲಿ ಪ್ಲೇಸ್ ಜಾಗ ಇಲ್ಲ ಅಂತೇಳಿ ಡೈನಿಂಗ್ ಟೇಬಲ್ ಮೇಲ್ಗಡೆ ಇಟ್ಟಿದ್ದೀನಿ. ಈಗ ನೋಡೋಕೆ ಹೋದರೆ ನೋಡಿ ಸ್ವಲ್ಪ ಒಳಗಡೆ ಸ್ವಲ್ಪ ಹೋಗೋ ಥರ ಇದೆ ಗಿಡ ಎಲ್ಲ. ನೋಡಿ ಈ ಥರ ಆಗಿದೆ. ಅದು ಪ್ಲೇಸ್ ಚೇಂಜ್ ಮಾಡಿದಾಗಿಲ್ಲ ಅಂತ ಅನಿಸುತ್ತೆ ಅಂತ ನಂಗೆ ಮನಸ್ಸಲ್ಲಿ ಅನ್ಸ್ಕೋತಾ ಇದ್ದೆ. ಇಲ್ಲ, ಮೋಡ ಹೋಗ್ತಾ ಇದೆ, ಮಳೆ ಬರೋ ಅಂದಾಜಿಲ್ಲ. ನಾನಿವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ತುಂಬ ಸಿಕ್ಕಾಪಟ್ಟೆ ಉರಿ ಇದೆ, ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ, ಏನೂ ಇಲ್ಲ. ಮಳೆ ಬರೋ ಸೂಚನೆ ಇಲ್ಲ. ಅದಕ್ಕೆ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ, ಕಪ್ಪೆಗೆ ಮದುವೆ ಪಕ್ಕ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಕಪ್ಪೆ ಇದ್ದರೆ ತಂದು ಕೊಡಿ, ಮದುವೆ ಮಾಡೋಣ. ಕಪ್ಪೆಗೆ ಮದುವೆ ಮಾಡಿದ್ರೆ ಪಕ್ಕ ಮಳೆ ಬರುತ್ತೆ. ಪಕ್ಕ ಅಂದರೆ ಪಕ್ಕ 100% ಮಳೆ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇವಾಗಷ್ಟೇ ಹೇಳಿದ್ದು ಮಳೆ ಬರಲ್ಲ, ಕಪ್ಪೆಗೆ ಮದುವೆ ಮಾಡಬೇಕು ಅಂತ ಹೇಳಿ ಒಂದು 5 ನಿಮಿಷ ಆಗಿಲ್ಲ. ನಾನು ಅಡುಗೆ ಮನೆಗೆ ಹೋಗಿದ್ದೆ, ಸೌಂಡ್ ಬರ್ತಾ ಇದೆ, ಏನಂತ ನೋಡ್ತೀನಿ, ಮಳೆ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ತುಂಬ ದಿವಸ ನಂತರ ಮಳೆ ಬರ್ತಾ ಇದೆ. ಎಷ್ಟು ಟೈಮ್ ಆಯಿತು, ಮಳೆನೇ ಇರಲಿಲ್ಲ. ನಮ್ಮ ಬೆಂಗಳೂರಂತೂ ಮಳೆನೇ ಇರಲಿಲ್ಲ. ನೋಡಿ ಹೋಯ್ತು, ಒಂದು 5 ನಿಮಿಷದ ಮಳೆ ಬಂತು ಅಷ್ಟೇ. ಅದಕ್ಕೆ ಹೆದರಿಕೆ ಆಯಿತು, ನಾನು ಕಪ್ಪೆಗೆ ಮದುವೆ ಮಾಡಿಸ್ತೀನಂತ. ಅದಕ್ಕೆ ಮಳೆ ಬಂದಿದ್ದು ಅಂತ ಅನಿಸುತ್ತೆ, ನನಗೆ ಡೌಟ್. ನೋಡಿ ಇಲ್ಲಿ 5 ನಿಮಿಷದ ಮಳೆ ನೋಡಿ. ರೋಡ್ ಸ್ವಲ್ಪ ಒದ್ದೆ ಆಯಿತು ಅಷ್ಟೇ. ಯಾಕಂದರೆ ಸಿಕ್ಕಾಪಟ್ಟೆ ಉರಿ ಇತ್ತಲ್ವಾ, ಉರಿ ಅಂದರೆ ತುಂಬ ಉರಿ ಇತ್ತು. ಯಾಕಂದರೆ ಡೈಲಿ ಬಿಸಿಲಿತ್ತು, ಆದರೂ ಇಷ್ಟು ಉರಿ ಇರ್ತಿರ್ಲಿಲ್ಲ. ಇವತ್ತು ಮಾತ್ರ ಜಾಸ್ತಿ ಉರಿ. ಯಾವತ್ತೂ ಈ ಥರ ಉರಿ ಬಂದಿರಲಿಲ್ಲ, ಬೇಸಿಗೆ ಕಾಲದಲ್ಲೂ ಅಷ್ಟು ಉರಿ ಇತ್ತು ನೋಡಿ. ಬರೀ ಒಂದು ನೆಲ ಬಂದು ಸ್ವಲ್ಪ ಒದ್ದೆ ಮಾಡಿ ಹೋಯ್ತು ಅಷ್ಟೇ.